The minute you step into Vidhan Saudha today, there is a massive crowd inside Vidhan Saudha and outside trying to get in. These people have come all the way from all parts of Karnataka with problems and grievances to communicate their problems to Chief Minister Siddaramaiah and to get a solution for all of this. You can see there is just a massive crowd all over Vidhan Saudha. People have come from across the state to address their problems, to tell the Chief Minister what issues they have, what problems they have, what grievances they have, and they hope to get it solved by the Chief Minister. One such person here has come from Bidar today. Let's ask him what his problem is and what does he want to tell the Chief Minister. ನಮ್ಮದು ತಾಲೂಕು ಅವರ ಜಿಲ್ಲಾ ಬೀದರ್ ರೀ ಕೌಟ ಬಿ ಊರು ಕೌಟ ಕೇದಾಗ ಹೊಲ ಅದ ರೀ ಸುಮಾರು ಪೈಕಿ ನಮ್ಮ ತಂದೆ ಎಲ್ಲ ಡಿ ಸಿ ಸಾಬ್ರಿಗೆ ಎ ಸಿ ಸಾಬ್ರಿಗೆ ತಹಸೀಲ್ದಾರಿಗೆಲ್ಲ ಪೇಪರ್ ಕೊಟ್ಟಾರ್ರಿ ಕೊಟ್ಟರು ಬಂದು ಅಳ್ಕೊಟ್ಟಾರ್ರಿ ಅಳ್ಕೊಟ್ರು ಭೀ ದಾರಿ ಬಿಡ್ಲಕ್ಕೆ ತಯಾರಿಲ್ಲ ರೀ ಅವ್ರು ಗೋರ್ಮೆಂಟ್ ನೌಕರಿ ಅದ ರೀ ಅವರಿಗೆ ಗೋರ್ಮೆಂಟ್ ರೊಕ್ಕ ಗೋರ್ಮೆಂಟ್ಗೆ ಚೆಲ್ತೇವು ನಿಮಗೆ ಗೋರ್ಮೆಂಟ್ ದಾರಿ ಬಿಡಲೇವು ಫುಲ್ ಅಲ್ಲತ್ತಾರೆ ಎಲ್ಲ ಪೇಪರ್ ಅವ ನೋಡ್ರಿ ಮೇಡಮ್ ಡಾಕ್ಯುಮೆಂಟ್ಸು ಪಂಚನಾಮ ಮಾಡಿಂದೆಲ್ಲ ಖರೆ ಹೊರಗೆ ದಾರಿ ಬಿಡ್ಲಕ್ಕೆ ತಯಾರಿಲ್ಲ ಅಮ್ಮ ನಮ್ಮ ಕಬ್ಬು ವರ್ಷಿಗೆ ಸುಟ್ಟು ಹೋಗಿ ಕರ್ಕಲಾಗೆ ಫ್ಯಾಕ್ಟ್ರಿಗೆ ಕಳಿಸ್ತೇವೆ ರೀ ಅದ್ರ ಕಡೆ ಸದ್ದ ನೋಡ್ರಿ ಭೀ ನಮ್ಮ ಕಬ್ಬು ಪೂರ ಒಣಗಿಂದ ರೀ ಯಾಕಂದ್ರೆ ಸುತ್ತಮುತ್ತ ಕರೆಂಟ್ ಅದ ರೀ ಯಾಕೆ ಭೀ ಲಾಸ್ಟಿಗೆ ಹೋಯ್ತು ರೀ ನಮ್ಮ ಕಬ್ಬು ದಾರಿ ಇಲ್ಲಿ ಕಡೆಯಿಂದ ಭಾಳ ಕಷ್ಟ ಅದ ರೀ ನಮ್ಗೆ ಹೊಲಕ್ಕೆ ಬಿಟ್ಟು ಜೀವನನೇ ಇಲ್ಲ ರೀ. ಮೇಡಮ್ ನಮಸ್ಕಾರ. ಮೇಡಮ್ ನಾವು ಚಿಕ್ಕ ವಯಸ್ಸಿಂದ ಬೆಂಗಳೂರು ಬಂದಿದ್ದು ಮೇಡಮ್. ನಮ್ಮ ಅಕ್ಕ ಕರ್ಕೊಂಡ್ಬಿಟ್ಟು ಮೋಸ ಮಾಡಿಬಿಟ್ಲು ನಮಗೆ. ನಾವೇ ಬಂದಿದ್ದು ಮನೆಗೆ ಇರೋಕ್ಕೆ ಮನೆಯೇ ಇಲ್ಲ ಮೇಡಮ್. ಬಾಡಿಗೆಯವರು ತುಂಬ ಕೇಳ್ತಾರೆ. ತುಂಬ 40,000 50,000 ಕಿತ್ಕೊಳ್ತಾರೆ ಅವರು. ಮನೆ ಇಲ್ಲ ಮೇಡಮ್. ನಮ್ಮ ಹುಡುಗಿಗೆ ದೃಷ್ಟಿ ಪ್ರಾಬ್ಲಮ್ಮು. ಗಡಚರ್ಪಣ ಮಧುಪುರ ಗಡಚರ್ಪಣ ಅಂತ ಅರಿಸ್ಬೇಕಲ್ಲಿಂದ ಬಂದಿರೋದು ಮೇಡಮ್. 40 ವರ್ಷದಿಂದ ಇದ್ದೀವಿ, 45 ವರ್ಷದಿಂದ ಇದ್ದೀವಿ ಮೇಡಮ್. ಬಾಡಿಗೆ ಮನೆಯವರು ಬಾಡಿಗೆ ಕೊಡಿ ಖಾಲಿ ಮಾಡಿದಾಗ ಪೇಂಟು ಅದು ಇದು 30,000 40,000 ತನಕ ಹಿಡ್ಕೊತಾರೆ ಮೇಡಮ್. ತುಂಬ ಕಷ್ಟ ಮೇಡಮ್. ಒಂದು ಹುಡುಗಿ ಇರೋದು ಮೇಡಮ್. ನಮ್ಮ ಗಂಡ ಕೂಲಿ ಸಿಮೆಂಟ್ ತಳ್ತಿದ್ದ ಮೇಡಮ್. ಅವರು ಗಡ ಚಟ್ಪಡಲ್ಲಿ ಕೇಳಿದ್ರೆ ಯಾರೂ ಕೊಡಲಿಲ್ಲ ಮೇಡಮ್. ಯಾರೂ ಮಾಡಲಿಲ್ಲ ಮೇಡಮ್. ಅದಕ್ಕೆ ಬರೀಕೆ ಜಾಸ್ತಿ ಇಲ್ಲ ಮೇಡಮ್. ಗೊತ್ತಿಲ್ಲ. ಬರೀ ಸೀರಿಯಸ್ಗಳು ಮಾತ್ರ ತಂದಿದ್ದೀನಿ ಮೇಡಮ್. ಓದಕ್ಕೆ ಬರೆಯಾಗಿ ಯಾರು ಕೇಳಿದ್ರೆ ಮಾಡಲ್ಲ, ಬರೆಯಲ್ಲ ಮೇಡಮ್. ತುಂಬ ಆಡ್ಕತ್ತಾರೆ ಮೇಡಮ್. ಅಣ್ಣ ಕೇಳಿ ಮೇಡಮ್. ಸಿದ್ದರಾಮಯ್ಯ ಅವ್ರಿಗೆ ಕೋಟಿ ನಮಸ್ಕಾರ. ಒಂದು ಮನೆ ಕೂಡ ಕೊಡ್ತಾ ಇಲ್ಲ, ಒಬ್ಬೊಬ್ಬರಿಗೆ ಒಂದು ಮನೆ ಕೂಡ ಕೊಡ್ತಾ ಇಲ್ಲ. ಈಗ ಕೊಟ್ಟು ಬಂದಿದ್ದೀನಿ ವಸತಿ ಇಲಾಖೆಯಿಂದ. ಹಿಂಗಾಗಿಬಿಟ್ಟು ನಾನು 40 ಜನ ಕರ್ಕೊಂಬಂದಿದ್ದೀನಿ. ಹ್ಯಾಂಡಿಕ್ಯಾಪ್ಟ್, ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟರ್. ಹಿಂಗಾಗಿ ವಿಜಯನಗರ ಡಿಸ್ಟ್ರಿಕ್ಟಿಂದ ನಾನು ತಾಲೂಕು ಅಧ್ಯಕ್ಷದೇನು ಹೇಳ್ತೀನಿ. ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರು ನಾನು. ಸಿದ್ದರಾಮಯ್ಯನವರು ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಿದ್ದಾಗ ಲೆಟರ್ ಕೊಟ್ಟಿದ್ದಾರೆ, ಈ ವಿಧೇಯಕವನ್ನು ಭವಿಷ್ಯವರ್ತಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು. 2014ರಲ್ಲಿ ಅವರೇ ಮುಖ್ಯಮಂತ್ರಿ ಇದ್ದಾಗ ವಿಧೇಯಕವನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರೇ ಬಸವರಾಜ ಬೊಮ್ಮಾಯಿ ಲೆಟರ್ ಕೊಟ್ಬಿಟ್ಟು ಭವಿಷ್ಯವರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಈಗ ಅವರಿಗೆ ಅದೇ ಶಕ್ತಿ ಇರೋದರಿಂದ ಕೂಡಲೇ ಅದನ್ನು ಭವಿಷ್ಯವರ್ತಿಯಾಗಿ ಮಾಡಬೇಕು ಮತ್ತು ರಾಜ್ಯದ ಅಂದಂಥ ಶಿಕ್ಷಣ ಸಂಸ್ಥೆಗಳ ನೌಕರಿಗೆ ಬಂದಂಥ ಕಷ್ಟಗಳನ್ನು ದೂರ ಮಾಡಬೇಕು. ಈಗ 2006ರಲ್ಲಿ ಸರ್ಕಾರಿ ನೌಕರಿಗೆ ಏನು 2006 ಪೂರ್ವದವರಿಗೆ ಹಳೆ ಪಿಂಚಣಿ ಕೊಟ್ಟಿದ್ದಾರೆ, ಅಂದಂಥ ನೌಕರಿಗೆ ಕೊಟ್ಟಿಲ್ಲ. 1990ರಿಂದ ಸುಮಾರು 20-25 ವರ್ಷ ಉಚಿತವಾಗಿ ದುಡಿದ್ಬಿಟ್ಟು ಶಿಕ್ಷಕರು ಉಪನ್ಯಾಸಕರು ಇವತ್ತು ಬರಿಗೈಯಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ಅವರು ನರೇಗಾ ಯೋಜನೆಯಲ್ಲಿ ಮಣ್ಣು ಹೊರ ಕೆಲಸ ಮಾಡ್ತಾಯಿದ್ದಾರೆ. ಅವರು ವಿದ್ಯಾರ್ಥಿ ಇಂಜಿನಿಯರ್ ಆಗಿದ್ದಾನೆ. ಆ ಮುಖ್ಯ ಶಿಕ್ಷಕ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥವ್ರು ಮಣ್ಣು ಹೊತ್ಬಿಟ್ಟು ಅವನ ಹತ್ರ ಕೂಲಿಗೆ ಹಾಕಿ ಕೈ ಹೊಡಿತಾ ಇದ್ದಾರೆ. ಇದನ್ನು ದಯವಿಟ್ಟು ಮಾಧ್ಯಮದಲ್ಲಿ ತಿಳಿಸಿ. ಮೇಡಮ್ ಪಾವಗಡದಿಂದ ಬಂದಿದ್ದೀವಿ. ಇವ್ರು ಮಾಡ್ತಾ ಇರೋದು ಒಳ್ಳೆಯದೇ, ಆದರೆ ಇದು DC ವರ್ಗೂ ನಡೀತಾ ಇದೆ ಕೆಲಸ. ಮತ್ತು ತಾಲೂಕು ಬೋರ್ಡಲ್ಲಾಗಲಿ ಅವರಾಗಲಿ ಇದ್ರ ಬಗ್ಗೆ ಕ್ರಮ ತಗೊಂಡು ಕೆಲಸ ಮಾಡ್ತಾಯಿಲ್ಲ. ಇದನ್ನು ಯಾವ ಥರ ಬಂದಿರೋದನ್ನು ಕೇಸು ನಮ್ಮ ತಲೆ ಮೇಲಿರೋದು ಪಕ್ಕದಲ್ಲಿ ಬದಲಾಯಿಸ್ಕೊಳ್ಳೋಣ, ತಪ್ಪಿಸ್ಕೊಳ್ಳೋಣ ಅನ್ನೋದು ಮಾಡ್ತಾಯಿದ್ದಾರೆ ಅಷ್ಟೇ ಹೊರತು ನಮಗೇನು ಇದರಿಂದ ಪ್ರಯೋಜನ ಆಗಿಲ್ಲ ಮೇಡಮ್. ಹೋದ್ಸಲಿ ಕೊಟ್ವಿ ನಾವು 111136 ID ನಂಬರ್ ನಮ್ಮದು. ಅದು ಕೊಟ್ಟಿದ್ರೆ 6 ಡಿಪಾರ್ಟ್ಮೆಂಟಿಂದ ಹೋಗಿ PDO ಹೋಗೋದ್ರೆ ಫಸ್ಟ್ನಲ್ಲಿ ಏನು ಮಾಡಿದ್ದಾರೆ ಅದೇ ತಪ್ಪನೆ ಮಾಡೋರೆ.
ಯಾವುದೋ ಪ್ರಾಪರ್ಟಿ ತೊಗೊಂಬಂದು ನಮ್ಮದಂತ ನಂಬರ್ ತೋರಿಸಿ ಇದು ಮಾಡಿದ್ದಾರೆ. ಅದು ಇಲ್ಲಿಂದ ಬಂದಮೇಲೆ ಇದು ನಿಮ್ಮ ಪ್ರಾಪರ್ಟಿ ಅಲ್ಲ, ಅದು ಬೇರೆ ಪ್ರಾಪರ್ಟಿ ಅಂತ ಹೇಳಿ ಮತ್ತು ಈ ಖಾತೆ ಮಾಡಿಕೊಡ್ತೀವಿ ಅಂತ ಬನ್ನಿ ಅಂತ ಹೇಳಿ ಮತ್ತೆ ಅವರು ಫೋನ್ ಮಾಡಿ ಕರೆಸ್ಕೊಂಡು ಮತ್ತೆ ಅದೇ ತಪ್ಪು ಮಾಡೋರು ಇನ್ನೊಂದು ಪ್ರಾಪರ್ಟಿನ ತಂದು ಸೇರಿಸಿದ್ದಾರೆ. ಈ ಥರ ಮಾಡ್ತಾಯಿದ್ದಾರೆ. ಹಾಂ, ಜನಸ್ಪಂದ ಅವಾಗ ಕೊಟ್ಟಿದ್ವಿ. ಇವಾಗ ಇನ್ನೂ ಆಮೇಲೆ DCM ಅವ್ರ ಹತ್ರ ಹೋಗಿ ಬರ್ಸ್ಕೊಂಡು ಹೋಗಿ ಕೊಟ್ಟಿದ್ದೀವಿ. ಆದ್ರೂ ಇನ್ನೂ ನಮಗೇನು ಇದರಿಂದ ನಮಗೆ ಉಪಯೋಗ ಆಗಿಲ್ಲ ಮೇಡಮ್. So this is the second state level Janaspandana that the Chief Minister Siddaramaiah is holding. The first one he held was in November 2023, and this person here is saying that he had submitted his grievance to Chief Minister last time as well, but there seems to be no disposal or no resolution to it, and he's come back again this year to get his problem solved. Let's talk to more people. 2 ಎಕರೆ ಜಮೀನು ಮಂಜೂರು ಮಾಡಿದ್ದಾಗ ಅದು ಪರಬಾರೆ ಆಗಬಾರ್ದು ಅಂತ ರೂಲ್ಸ್ ಇದೆ ಮೇಡಮ್. 15 ವರ್ಷ ಪರಬಾರೆ ಮಾಡ್ಬೋದು ಅಂತ AC ಅವರು DC ಅವರು ಆರ್ಡ್ರ್ ಇದೆ. ನಾನು ಇಲ್ಲಿ ಗಂಟನೂ ಎಲ್ಲ ಕಡೆನೂ DC ಅವ್ರ ಹತ್ರನೂ ಹೋಗಿದ್ದೀನಿ, AC ಅವ್ರ ಹತ್ರನೂ ಹೋಗಿದ್ದೀನಿ ಮೇಡಮ್. ಆದರೆ ಅದು ಪರಬಾರೆ ಆಗ್ಬಿಟ್ಟಿದೆ ಮೇಡಮ್. ದಯಮಾಡಿ ಸಾಹೇಬ್ರನ್ನ ಗಮನ ಕೇಳ್ಕೊತಾ ಇದ್ದೀವಿ. ಸರ್ಕಾರದ ಏನಾದರೂ ರೂಲ್ಸು ಕಾನೂನು ಆ ರೀತಿಯೇ ಮಾಡಿಕೊಡ್ಲಿ ಮೇಡಮ್. ಇನ್ನೇನು ನಮಗೆ ಅವಕಾಶ ನಮ್ಗೆ ಅಷ್ಟೇ ಸಾಕು. ನಮಗೇನು ಬಂದದೆ ಸತ್ತಾಗಾರ ಊತಕರಕರ ಜಾಗ ಆಗಲಿ ಅಂತ ಸರ್, ಇನ್ನೇನು ಬೇರೆ ಇಲ್ಲ ಸರ್. ನಾವು ನಮ್ಮ ಅಕ್ಕವರು ಹ್ಯಾಂಡಿಕ್ಯಾಪ್ಟ್ ಆಗ್ಬಿಟ್ಟಿರು ಸರ್. ನಾನು ಇಬ್ಬರು ಹ್ಯಾಂಡಿಕ್ಯಾಪ್ಟ್ ಇರೋ ಆ ಮನೇಲಿ ಆ ಜಮೀನೇ ಬೇರೆ ಸರ್ಕಾರ ಬೇರೆಯವ್ರಿಗೆ ಉಳ್ಳವ್ರಿಗೆ ಜಮೀನು ಮಂಜೂರು ಮಾಡಿರೋದು ರಿಜಿಸ್ಟರ್ ಆಗಿದೆ ಸರ್. ನಮಗೆ ಸರ್ಕಾರ ಮಂಜೂರು ಮಾಡಿರೋದು ಸರ್. ನಾವು 18 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮಂಥವ್ರು 450 ಜನ ನಿರ್ಗತಿಕರಿದ್ದಾರೆ. ಅವ್ರಿಗೆ ಒಂದು ಅವರಿಂದ ನಮ್ಮಿಂದನ ನಿಮ್ಮ ಚಾನಲಿಂದನಾದರೂ ನಮಗೆ ನ್ಯಾಯ ಸಿಗಬೇಕು. ಮುಖ್ಯಮಂತ್ರಿ ಸಾರ್ಗೆ ನಿಮ್ಮಿಂದ ಚಾನಲಿಂದನಾದರೂ ಒಂದು ಮನವಿ ಸಲ್ಲಿಸಬೇಕು ಅಂತ ನಾವು ನಿಮ್ಮಲ್ಲೂ ಕೇಳ್ಕೊತೀವಿ. ಚಾನಲ್ನವ್ರಿಗೆ ನಮಗೆ ಇಷ್ಟು ದಿನದಿಂದ ಅನ್ಯಾಯ ಆಗಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಾಸಕರು MLA ಶ್ರೀನಿವಾಸ ಮೂರ್ತಿಯವರು, ನಮ್ಮ ನೆಲಮಂಗಲ ಶಾಸಕರು, ಅವರಿಂದಾದರೂ ನಮ್ಗೆ ನ್ಯಾಯ ಸಿಗಬೇಕು ಅಂತ ತುಂಬ ಹೋರಾಟ ಮಾಡ್ತಾ ಇದ್ದೀವಿ. ಅವರಾದರೂ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಈಗ ಬಂದಿರೋ MLAಗಳು ಕಳಕಳಿ ನಮಸ್ಕಾರ ಮಾಡ್ಕೊತೀವಿ. ನಾವು ಮೇಡಮ್ ಅವರೇ ಎಷ್ಟು ದಿನ ಅಂತ 18 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಅರ್ಜಿ ಕೊಟ್ಟಿದ್ದೀವಿ, ಬಂದು MLAಗಳಿಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಇವತ್ತುವರೆಗೂ ಒಂದಿಷ್ಟು ನಿವೇಶನ ಕೊಟ್ಟಿಲ್ಲ. ಇಲ್ಲಿ ಆಶ್ರಯಕ್ಕೆ ಹಾಕಿ ಆಶ್ರಯ ಮನೆಗಳಿಗೆ ಹಾಕಿರೆ ಅವರು ಬೆಂಗಳೂರು ವ್ಯಾಪ್ತಿಗೆ ಬರೋದು, ನೆಲಮಂಗಲ ವ್ಯಾಪ್ತಿಗೆ ಗ್ರಾಮಾಂತರಕ್ಕೆ ಬರಲ್ಲ ಅಂತಾರೆ. ನಾವೆಲ್ಲಿ ಹೋಗೋಣ? 18 ವರ್ಷದ ಬಾಡಿಗೆ ಕಟ್ಕೊಂಡು ನಮಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಕೂಲಿ ಮಾಡ್ಕೊಂಡು ತಿನ್ನಬೇಕು. ಗೌರ್ಮೆಂಟ್ ಕೆಲಸ ಎಲ್ಲ ನಾವು ವಿದ್ಯಾವಂತೇನೂ ಅಲ್ಲ. ಎಲ್ಲ ಹೋಗಿ ಒಂದು ಆಫೀಸಲ್ಲಿ ಕೆಲಸ ಮಾಡೋಣ ಅಂದರು ನಾವು ಕೂಲಿ ಮಾಡೋರು. ಬಾಡಿಗೆ 20-25 ಸಾವಿರ ಬಾಡಿಗೆ ಕಟ್ಟೋಕ್ಕಾಗಲ್ಲ ಬಾಡಿಗೆ ಮನೆಗಳಿಗೆ. ಅದಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಪತ್ರ ಸಲ್ಲಿಸೋಣ, ಅವ್ರ ಹತ್ರ ಮಾತಾಡಬೇಕು ಅಂತ ಬಂದು ಇಷ್ಟು ಸಾವಿರಾರು ಜನದಲ್ಲಿ ನಮಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ದಯವಿಟ್ಟು ನಿಮ್ಮಿಂದ ಆದರೂ ಮನವಿ ತಲುಪಿಸ್ಬಿಡಿ, ನ್ಯಾಯ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ.